ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಾವು ನೀಲಂ ಮಂಜುನಾಥ್ ಅವರ ಬೆಡಗಿನ ಬಿದಿರಿನ ಅಡುಗೆ ಮನೆಯ ವೈಭವವನ್ನು ನೋಡ್ತಾ ಇದ್ವಿ, ಅಡುಗೆ ಮನೆ ಅಂದ ನೋಡಿದ್ವಿ, ಜೊತೆಗೆ ಈಗ ಡೈನಿಂಗ್ ಹೇಗಿದೆ ಅದನ್ನು ನೋಡ್ಕೊಂಡ್ ಬರೋಣ. ಕಿಚನ್ ಇಂದ ಡೈನಿಂಗ್ ಕಡೆ ಬಂದಿದ್ದಾಯಿತು. ಸೊ ಈ ಪ್ಲಾನ್ ಹೇಗೆ ಮಾಡಿದ್ರಿ ನೀವು? ಅಂದರೆ ವಾಸ್ ಇಟ್ ಚಾಲೆಂಜಿಂಗ್ ಬಿಕಾಸ್ ಹಾಲ್ನ ಬ್ಯೂಟಿ ಎಫೆಕ್ಟ್ ಆಗಬಾರ್ದು, ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು, ಬಟ್ ಅದಕ್ಕೆ ನಾವು ವಿ ಹ್ಯಾವ್ ನಾಟ್ ಮೇಡ್ ದ ಕಿಚನ್ ಆ್ಯಂಡ್ ದ ಏರಿಯಾ ವೆರಿ ಕಾಂಪ್ಲೆಕ್ಸ್. ನೀವು ಕಾಂಪ್ಲೆಕ್ಸ್ ಮಾಡಿದರೆ ತುಂಬ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೌದು. ಸೊ ಇದು ತುಂಬ ಸಿಂಪಲ್ ಆಗಿ ನಾವು ಇದು ಮಾಡಿದ್ದೀವಿ. ಪ್ಲಸ್ ಇದು ಪೊಸಿಷನ್ ಹೆಂಗೆ ಅಂದರೆ ಕ್ಲೋಸ್ ಟು ಕಿಚನ್, ಪ್ಲಸ್ ಇದು ನಾವು ಮುಂದ್ಗಡೆ ಹಿಂದೆ ನಮ್ಮದು ಫ್ರೂಟ್ ಆರ್ಚರ್ಡ್ ಇದೆ, ವರಾಂಡ ಇದೆ. ಸೊ ಇದು ಇನ್ ವಿಂಟರ್ ಸೀಸನ್ ಅದು ನಾನು ಹೋಲ್ ಓಪನ್ ಮಾಡಿದರೆ ಅಲ್ಲಿಂದ ಒಳ್ಳೆ ವ್ಯೂ ಸಿಗುತ್ತೆ, ಗಾಳಿ ಬರುತ್ತೆ. ಹಾಂ, ಪ್ಲಸ್ ವಿ ಗೆಟ್ ದ ಸನ್ಲೈಟ್. ಹೌದು. ಸೊ ಬೆಳಗ್ಗೆ you have tea in the sun, it is very nice. So that's why it has been put here like that. And actually this is our old table at the moment, so it is like square. And the area has been designed in such a way that we want a circular table, bigger table for 8 people. Because ಮಗ ಜೊತೆಗೆ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಸ್ಲೀಪ್ ಓವರ್ಗೆ ಬರ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಲಾಟ್ ಆಫ್ ಫನ್ ಇನ್ ದ ಹೌಸ್ ಲೈಕ್ ದ್ಯಾಟ್. ಸೊ ವಿ ದೇ ಆಲ್ ಟುಗೆದರ್ ನಾವೆಲ್ಲ ಜೊತೆಗೆ ಅಡುಗೆ ಮಾಡಿಬಿಟ್ಟು ಇಲ್ಲಿ ನಾವು ಇದು ಮಾಡ್ತಾ ಇರ್ತೀವಿ. ಮತ್ತು ಯಾವುದೇ ಕಿಚನ್ಗೆ ಅಂತಂದಾಗ ವೆಂಟಿಲೇಷನ್ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮಲ್ಲಿ ಗಾಳಿ ಬೆಳಕಿಗೆ ಎಲ್ಲೂ ಕೊರತೆನೇ ಇಲ್ಲ ಅಂತ ಅನ್ಸುತ್ತಲ್ವಾ? ಕರೆಕ್ಟ್. ಬಟ್ ಅದೇ ಗ್ಯಾಸ್ ಮೇಲೆ ತುಂಬ ಫ್ಯೂಮ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೊ ವಾಲ್ಸ್ ಕ್ಯಾನ್ ಬಿಕಮ್ ಬ್ಲ್ಯಾಕ್. ಹೌದು, ಅದಕ್ಕೆ ನಾವು ಚಿಮ್ನಿ ಹಾಕಿದ್ದೀನಿ. ಅದೇ ರೌಂಡ್ ಚಿಮ್ನಿ ಸಿಕ್ಕಿಲ್ಲ, ಬಟ್ ಇದು ತುಂಬ ಪವರ್ಫುಲ್ ಇದೆ. ಬಟ್ ಈ ಬ್ಯಾಂಬೂ ಸಾಕಷ್ಟು ಬಳಸಿದಿರಿ, ಸೊ ಮೇಂಟೆನೆನ್ಸ್ ಹೇಗೆ? ಈಸಿನಾ ಹೇಗಿರುತ್ತೆ ಅಂತ ಭಾಳ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಬ್ಯಾಂಬೂ ಆ್ಯಕ್ಚುಲಿ ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಲೈಕ್ ವುಡ್ ಐಟಮ್ಸ್ ನೀವು ಮನೆಯಲ್ಲಿ ಮೇಂಟೈನ್ ಮಾಡ್ತೀರಾ, ಡೋರ್ಸ್, ವಿಂಡೋಸ್, ಫರ್ನಿಚರ್ಸ್ ಸೇಮ್ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಅದು ಅವಶ್ಯಕತೆ ಇಲ್ಲ. ಇನ್ಸೆಕ್ಟ್ಸ್ಗಳು ಬರ್ಬೋದು, ಆ ಥರದ್ದೆಲ್ಲ ಇರುತ್ತೆ? ಇಲ್ಲ, ಇದು ಬ್ಯಾಂಬೂಸ್ ಎಲ್ಲ ಇದು ಟ್ರೀಟೆಡ್ ಬ್ಯಾಂಬೂ, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಮಾಡಿದ್ಮೇಲೆ ನಾವು ಬಿಲ್ಡಿಂಗ್ಗೆ ಉಪಯೋಗಿಸೋದು. ಓಕೆ. The biodegradable nature of bamboo is its plus point and also the minus point. So plus point ಅಂದರೆ it gives a very positive vibes. ಹೌದು. ಇಲ್ಲೇ ನೀವು ಒಂದು ಪ್ಲಾಸ್ಟಿಕ್ಗೆ ಆಗಿಬಿಟ್ರೆ ಮತ್ತು ಬ್ಯಾಂಬೂಗೆ ಆಗಿಬಿಟ್ರೆ ಅದು ಸೆಪ್ರೇಟ್ ಫೀಲಿಂಗ್ ಬರುತ್ತೆ. ಹೌದು ಹೌದು, ನೋಡ್ತಾ ಇದ್ರೆ ಒಂಥರ ಖುಷಿ ಭಾಳ ಚೆನ್ನಾಗಿರುತ್ತೆ. ಯು ಫೀಲ್ ವೆರಿ ಪೀಸ್ಫುಲ್. ಕರೆಕ್ಟ್. that is another thing that which I do in my architecture. ಈಗ ನಿಮ್ಮ ಕಿಚನ್ನೇ ತಗೊಳ್ಳೋದಾದ್ರೆ ಎಷ್ಟು ಕಾಸ್ಟ್ ಬಿತ್ತು ನಿಮಗೆ? ಕಾಸ್ಟ್ ಎಫೆಕ್ಟಿವ್ ಆಗಿತ್ತಾ? ಬಜೆಟ್ ವೈಸ್ ಏನು ಇಟ್ಕೊಂಡಿದ್ರಿ? ಮಾಡಿದ್ಮೇಲೆ ಏನಿಸ್ತು? ಅದೇ it is cost effective, so it is not low cost. There's a difference between low cost and cost effective. Yeah. So I don't think, because if we do the Italian kitchen ಥರದ್ದು ಅದೆಲ್ಲ ಮಾಡ್ತಾರೆ, ಈ ಸೈಜ್ದು ಕಿಚನ್ ಅವ್ರಿಗೆ ಕೊಟ್ಟರೆ ಕೈಗೆ 10 ಲಕ್ಷ ಕೆಳಗೆ ಅವ್ರು ಮಾಡ್ತಿರ್ಲಿಲ್ಲ. ಕರೆಕ್ಟ್. This I have not spent more than 3 lakhs ಅಷ್ಟೇ. ಓಕೆ, 3 to 4 lakhs. ಅಂದರೆ ಬೀಂಗ್ ಎನ್ ಆರ್ಕಿಟೆಕ್ಟ್ ನೀವೇನಂತೀರಿ, ಬ್ಯಾಂಬೂ ಬಳಕೆ ಎಷ್ಟರ ಮಟ್ಟಿಗೆ ಮಾಡ್ಬೋದು ನಾವು ಕಿಚನ್ನಲ್ಲಿ? ಸೊ ಅಂದರೆ ಅದು ಕಾಸ್ಟ್ ವೈಸ್ ಯಾವ ರೇಂಜಲ್ಲಿ ಜನಕ್ಕೆ ಬೀಳುತ್ತೆ? ಬ್ಯಾಂಬೂಗೆ ಬೋರ್ಡ್ಸ್ನೂ ಸಿಗುತ್ತೆ, ಓಕೆ, ನಾವು ಉಪಯೋಗಿಸಿಲ್ಲ. ಆ್ಯಂಡ್ ಅದು ಫೈರ್ ಪ್ರೂಫ್. ಓಕೆ. ಅದು ನಾವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಹಿಂದೆ ಇದು ಎಲ್ಲ ಫೈರ್ ಪ್ರೂಫ್ ಬೋರ್ಡ್ಸ್ ಆ್ಯಕ್ಚುಲಿ. ಓಕೆ. ಸೊ ಅದು ನಾವು ಉಪಯೋಗಿಸ್ಬೇಕಾಗಿತ್ತು. ಇಲ್ಲಿ ನಮಗೆ ಆ ಥರದ್ದು ಥಿಕ್ನೆಸ್ಗೆ ಸಿಕ್ಕಿಲ್ಲ ಆವಾಗ, ಅದಕ್ಕೆ ನಾವು ಬೇರೆ ವೇಸ್ಟಿಂದ ಬೋರ್ಡ್ಸ್ ಮಾಡ್ತಾರೆ, ಅದೇ ನಾವು ಉಪಯೋಗಿಸಿದ್ದೀವಿ. ಅದರ್ವೈಸ್ ಬ್ಯಾಂಬೂ ಬೋರ್ಡ್ಸ್ ಅವೈಲೇಬಲ್ ಇದೆ. ಸೊ ಅಂದ್ರೆ ಕಂಪ್ಲೀಟ್ಲಿ ಬ್ಯಾಂಬೂ ಕಿಚನ್ನೇ ಮಾಡ್ಕೊಬೋದು. ಹೌದು ಹೌದು. ಬಾಳಿಕೆ ಹೆಂಗೆ ಬರುತ್ತೆ ಇದು? ಹೌದು, 100 years. ಒನ್ಸ್ ಇಟ್ ಇಸ್ ಡನ್. ಒನ್ಸ್ ಈ ಥರದ ನೀವು ಮಾಡಿದ್ದೀರಾ, ಮಾಡಿದ್ಮೇಲೆ ಅದು ವುಡ್ ಥರದ್ದು ನಾವು ಎಲ್ಲ ಟ್ರೀಟ್ ಮಾಡ್ತೀವಿ. ಇದು ಅಂದರೆ ವುಡ್ ಥರದ್ದು ನೀವು 2-3 ವರ್ಷದಿಂದ ಒಂದ್ಸಲ ಪಾಲಿಶ್ ಮಾಡೋದು ಅದು ಎಲ್ಲ ಮಾಡ್ತೀರಾ ಅಂದರೆ ಹೊರಗಡೆ ಇದ್ರೆ ಏನು ಪ್ರಾಬ್ಲಮ್ ಯಾವಾಗಲೂ ಬರೋದಿಲ್ಲ. ಸೊ ಒಂಥರ ಲೈಫ್ ಲಾಂಗ್ ಆರಾಮಾಗಿ ಇಟ್ಕೊಂಡಿರ್ಬೋದು. ಹೌದು ಹೌದು. ಯಾಕಂದರೆ ಬ್ಯಾಂಬೂ ಹೌಸಸ್ನು ಎಲ್ಲ 150 years 200 years ಓಲ್ಡ್ ಬ್ಯಾಂಬೂ ಹೌಸಸ್ ಆರ್ ದೇರ್ ಇನ್ ಬ್ಯಾಂಗ್ಳೂರ್ ಆಲ್ಸೋ. ಸೊ ಎಲ್ಲ ಕಡೆನೂ ನಾವು ನ್ಯಾಚುರಲ್ ವಸ್ತುಗಳನ್ನ ಬಳಸಿ ಎಲ್ಲ ಮಾಡಿರುವಂಥದ್ದು. ಸೊ ಒಂಥರ ಐಡಿಯಲ್ ಕಿಚನ್, ಐಡಿಯಲ್ ಹೋಮ್. ಸೊ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಥ್ಯಾಂಕ್ ಯು. ಅಬ್ಬಾ, ನೀಲಂರ ಮನೆ, ಅಡುಗೆ ಮನೆ ಎಷ್ಟು ಸುಂದರವಾಗಿದೆಯಲ್ವಾ? ಜೊತೆಗೆ ಅಷ್ಟೇ ಶಾಂತವಾಗಿದೆ ಕೂಡ.
ಇನ್ನಷ್ಟು ಸಮಯ ಇಲ್ಲಿ ಕಳೆಯೋಣ ಅನ್ನುವಂಥ ಮನಸ್ಸಾಗುತ್ತೆ. ಅದಕ್ಕೆ ಇರಬೇಕು ಇಂತಹ ಮನೆಯನ್ನು ಮಾಡ್ಕೊಂಡಾಗ ಮನೆ ಬಿಟ್ಟು ಹೊರಗೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಆದರೆ ನಿಮ್ಮ ಅಡುಗೆ ಮನೆಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕೊಡೋದು ಬಾಕಿ ಇದೆ ಅಲ್ವಾ? ಅದನ್ನು ತೋರಿಸ್ತೀನಿ ಈ ಪುಟ್ಟ ಬ್ರೇಕ್ ನಂತರ.